ವಯಸ್ಸಿನಲ್ಲಿಯೇ ನನ್ನ ತಾಯಿಯನ್ನು ನಾನು ಕಳೆದುಕೊಂಡರು. ನನ್ನ ತಂದೆ ನನ್ನ ತಾಯಿಯ ನೆನಪು ಬರದ ಹಾಗೆ ನಮ್ಮನ್ನು ಸಾಕುತ್ತಿದ್ದಾರೆ. ಹಾಗಿದ್ದ ಮೇಲೆ ನನ್ನ ತಂದೆನವರು 100 ವರ್ಷ ಸುಖವಿರಲಿ ಅಂತ ಆಶೀರ್ವಾದಿಸು. ಈ ನನ್ನ ತವರು ಮನೆ ಸದಾಕಾಲ ನಗುನೋಗ್ತಿರ್ಲಿ ಅಂತ ನಿನ್ನಲ್ಲಿ ಪ್ರಾರ್ಥನೆಯಿಂದ ನಾನು ಬೇಡಿಕೊಳ್ಳುತ್ತಿದ್ದೇನೆ ತಂದೆ. ಇದೇನಪ್ಪ ನಾನು ಬೇಡಿಕೊಳ್ಳುವ ವರವೆಂದರೆ? ಕಾವೇರಿ, ಈ ನಿನ್ನ ದಿನನಿತ್ಯದ ಪೂಜೆದಂತೆ ಈ ಮಾರುತಿ 100 ಮಾಲಿನಲ್ಲಿ ಅಭಿಷೇಕ ಮಾಡಿದಂತೆ ನಿನ್ನನ್ನು 100 ವರ್ಷಗಳ ಕಾಲ ಚೆನ್ನಾಗಿ ಇಟ್ಟಿರುತ್ತಾನಮ್ಮ. ಅಪ್ಪಾಜಿ, ತೆಗೆದುಕೊಳ್ಳಿ ಆ ಶ್ರೀ ಆಂಜನೇಯ ಸ್ವಾಮಿಯ ಪ್ರಸಾದವನ್ನು. ಆಯ್ತಮ್ಮ ಮಗಳೇ. ಅಪ್ಪಾಜಿ, ಹಾಗೆ ನನ್ನನ್ನು ಆಶೀರ್ವದಿಸಪ್ಪ. ನೋಡಿ ಅಪ್ಪಾಜಿ, ನಿಮ್ಮ ಆಶೀರ್ವಾದ ನನಗೆ ಶ್ರೀರಕ್ಷೆ ಇದ್ದ ಹಾಗೆ. ನೀವು ಅನುದಿನ ನಗು ನಗುತ್ತಿದ್ರೆ ಅದೇ ನನಗೆ ಆಶೀರ್ವಾದನಪ್ಪ. ಮಗಳೇ ಕಾವೇರಿ, ಅದು ಹೇಗಮ್ಮ ಸಾಧ್ಯ? ವಯಸ್ಸಿಗೆ ಬಂದಿರೋ 2 ಹೆಣ್ಣು ಮಕ್ಕಳನ್ನು ಮನೆಯಲ್ಲಿ ಇಟ್ಟುಕೊಂಡು ನೀನೇಗಮ್ಮ ನಗುನುಗುತ್ತಾ ಸಂತೋಷವಿರಲಿ? ನೋಡಿ ಅಪ್ಪಾಜಿ, ನಮ್ಮ ಹಣೆ ಬರ ಹೇಗಿರುತ್ತೋ ಹಾಗಾಗುತ್ತೆ ಅಲ್ಲವೇ? ನೋಡಿ, ನಮ್ಮ ಬಗ್ಗೆ ಯೋಚನೆ ಮಾಡದೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇಡಿ ಅಪ್ಪಾಜಿ. ಆಯ್ತಮ್ಮ ಮಗಳೇ. ಅಂದ ಹಾಗೆ ನಿನಗೊಂದು ಸಿಹಿ ಸುದ್ದಿಯನ್ನು ಹೇಳುವುದೇ ಮರೆತು ಬಿಟ್ಟನಮ್ಮ. ಇನ್ನೇನಮ್ಮ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಮ ಅಕ್ಕ ಕಾಂಚನ ಮೈಸೂರಿನಿಂದ ಬರುತ್ತಿದ್ದಾಳಮ್ಮ. ಏನು, ನಮ್ಮ ಅಕ್ಕ ಕಾಂಚನ ಬರ್ತಿದ್ದಾಳೆ? ಹೌದಮ್ಮ ಮಗಳೇ. ಹಾಗಾದ್ರೆ ಬರಲಿ ಅಕ್ಕ, ನಾನು ಸರಿಯಾಗಿ ವಿಚಾರಿಸ್ಕೊಂತೀನಿ ಅವಳಿಗೆ. ಅಮ್ಮ, ಏನಾದರೂ ಮಾಡಿಕೊಳ್ಳಿ, ನೀನಂತೂ ನಿಮ್ಮ ಅಪ್ಪ ನಿಮ್ಮ ಮೇಲೆ ಯಾವುದೇ ಕಷ್ಟ ದೃಷ್ಟಿ ಬರದಂತೆ ಇಷ್ಟೇ, ಅಷ್ಟೇ ಸಾಕಮ್ಮ. ಚೆನ್ನಾಗಿದ್ದೀರಾ? ಹೌದಮ್ಮ ಮಗಳೇ, ಚೆನ್ನಾಗಿದ್ದೀನಿ. ಕಾವೇರಿ, ನೀನ್ ಹೇಗಿದ್ಯಾ? ನಾವು ಕ್ಷೇಮವಾಗಿ ಇದ್ದೀವಮ್ಮ. ನೀನ್ ಹೇಗಿದ್ಯಮ್ಮ? ಹಾಗಾದರೆ ನಿನ್ನ ಪ್ರಯಾಣ ಹೇಗಿತ್ತಮ್ಮ? ಅಪ್ಪಾಜಿ, ಯಾವ ತೊಂದರೆ ಇಲ್ಲದೆ ಪ್ರಯಾಣ ಸುಖವಾಗಿತ್ತು. ಹೇ ಕಾವೇರಿ, ನೀನ್ ಹೇಗಿದ್ಯಾ? ಏಕೆ ನನ್ನ ಮೇಲೆ ನಿನಗೆ ಕೋಪವೇ? ಹಾಗೆ ಕಾಂಚನ, ನೀನ್ ನನ್ನ ಜೊತೆ ಮಾತನಾಡಬೇಡ. ಅಲ್ಲ, ಈ ತಂಗಿಯನ್ನು 2 ವರ್ಷ ಬಿಟ್ಟು ನೀನು ಇದೆಯಲ್ಲ, ನಿನಗೆ ಸ್ವಲ್ಪ ಆದ್ರೂ ತಂಗಿಯ ಮೇಲೆ ಕರುಣೆ ಇಲ್ಲವೇನೆ? ಏ ಕಾವೇರಿ, ಯಾಕೆ ಇಷ್ಟು ಕೋಪಿಸಿಕೊಂಡಿದೀಯಾ? ನೀನು ನೋಡುವುದಕ್ಕೆ ಉಸ್ಕರನೆ BA ಓದುವುದು ಮುಗಿಸಿ ಓಡೋಡಿ ಬಂದಿರುವೆ. ಏಕೆ ನನ್ನ ಮೇಲೆ ನಿನಗೆ ಅಷ್ಟೊಂದು ಕೋಪವೇ? ಹಾಗಾದ್ರೆ ಈ ನಿನ್ನ ಮುದ್ದಿನ ತಂಗಿಯನ್ನು ಇನ್ನೊಂದು ಸಲ ಬಿಟ್ಟು ಹೋಗೋದಿಲ್ಲ ಅಂತ ಪ್ರಾಮಿಸ್ ಮಾಡು. ನೋಡು, ಇನ್ನು ಮುಂದೆ ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗುವುದಿಲ್ಲ, ಸರಿನಾ? ನಿನ್ನನ್ನು ಬಿಟ್ಟು ನನ್ನಿಂದ ಇರೋದಕ್ಕೆ ಸಾಧ್ಯನಾ? ನೀನೇ ಹೇಳು. ಅಪ್ಪಾಜಿ, ನನಗೀಗ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ? ಹೇಗೋ ಕಾಂಚನ ಅಕ್ಕನು ನಮ್ಮ ಜೊತೆಯಲ್ಲಿ ಇರ್ತಾಳಲ್ಲ. ಅಪ್ಪಾಜಿ ನೋಡಿ, ಅಕ್ಕ ಬರ್ತಿದ್ದಾಳಂತ ನಾನು ಮನೆಯಲ್ಲಿ ಸ್ವೀಟಿಗೆ ಮಾಡಿದ್ದೀನಿ. ಬನ್ನಿ ಅಪ್ಪಾಜಿ, ಎಲ್ಲರೂ ಸೇರಿ ಊಟ ಮಾಡೋಣ.